ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರನ್ನೂ ಕೂಡ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಬಯಸುತ್ತೇನೆ. ದೇವರು ನಮ್ಮನ್ನು ಕಾದು ಕಾಪಾಡಿ ತನ್ನ ಮಹಾನ್ ಕೃಪೆಯಿಂದ ಇಲ್ಲಿಯವರೆಗೂ ನಮ್ಮನ್ನು ನಡೆಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನ ಬಯಸುತ್ತೇನೆ. ನಾವೆಲ್ಲರೂ ಕೂಡ ದೇವರ ವಾಕ್ಯವನ್ನು ಕಲಿಯಲು ಮುನ್ನ ಒಂದು ಸಣ್ಣ ಪ್ರಾರ್ಥನೆಯ ಮುಖಾಂತರ ಮುಂದೆ ಹೋಗುವ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನ ತಂದೆಯಾದ ದೇವರೇ, ನಮ್ಮನ್ನು ಪ್ರೀತಿಸುವಾದನೇ ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ, ವಿಶೇಷವಾಗಿ ಈ ಒಂದು ವಿಶೇಷವಾದಂತಹ ಸಂದರ್ಭಕ್ಕೆ ನಾವು ಬಂದಿದ್ದೇವೆ. ನಿಮ್ಮ ಕೃಪೆಯನ್ನು ನಮ್ಮ ಮೇಲೆ ತೋರಿಸಿ ಇಲ್ಲಿವರೆಗೂ ಕಾದು ಕಾಪಾಡಿದಕ್ಕಾಗಿ ಕೋಟಿ ಸ್ತೋತ್ರ. ಕರ್ತನೇ, ವಿಶೇಷವಾಗಿ ಈ ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ನಾವು ಕಲಿಯಲು ಹೋಗುತ್ತಿರುವಾಗ ನಮ್ಮೊಟ್ಟಿಗೆ ಮಾತನಾಡಬೇಕೆಂದು ಬೇಡಿಕೊಳ್ತೇನೆ ಸ್ವಾಮಿ. ನೀವೇ ನಮ್ಮೊಟ್ಟಿಗೆ ಮಾತನಾಡಿ ನೀವೇ ಮಹಿಮೆಯನ್ನು ಹೊಂದಬೇಕೆಂದು ನನ್ನ ಬಾಯ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲೆಂದು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಹೊತ್ತು ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲು ಹೋಗುತ್ತಿದ್ದೇವೆ. ಈ ಹೊತ್ತು ಸುಲಭವಾಗಿ ನಮ್ಮನ್ನು ಮುತ್ತಿಕೊಳ್ಳುವಂತಹ ಪಾಪಗಳ ಕುರಿತಾಗಿ ಕಲಿಯೋಣ. ಸುಲಭವಾಗಿ ನಮ್ಮನ್ನು ಮುತ್ತಿಕೊಳ್ಳುವಂತಹ ಪಾಪಗಳಲ್ಲಿ ಒಂದು ಸೋಮರಿತನ, ಇಲ್ಲವೇ ಸೋಂಬೇರಿತನ ಎಂಬುದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಈ ಸೋಂಬೇರಿತನ ನಮ್ಮನ್ನು ಏನು ಮಾಡುತ್ತೆ? ನಮಗೆ ಕೆಟ್ಟದ್ದನ್ನು ಮಾಡುತ್ತಾ ಇಲ್ಲವೇ ಒಳ್ಳೆಯದನ್ನು ಮಾಡುತ್ತಾ ಎಂಬುದಾಗಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಕಲಿತು ಅದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಆ ವಾಕ್ಯದ ಮೇರೆಗೆ ನಡೆಯಲು ನಮ್ಮ ಪ್ರಯತ್ನವನ್ನು ನಾವು ಮಾಡೋಣ. ಪ್ರಿಯ ವೀಕ್ಷಕರೇ, ಸತ್ಯವೇದದಲ್ಲಿ ಈ ರೀತಿ ಹೇಳ್ತಾನೆ ಜ್ಞಾನಿಯಾದಂತಹ ಸೊಲೊಮೋನನು. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 5ನೇ ವಚನ. ಸುಗ್ಗಿಯಲ್ಲಿ ಕೂಡಿಸುವವನು ಬುದ್ಧಿವಂತನು, ಕೊಯ್ಲಿನಲ್ಲಿ ತೂಕಡಿಸುವವನು ನಾಚಿಕೆಗೆಟ್ಟವನು ಎಂಬುದಾಗಿ ಸತ್ಯವೇದದಲ್ಲಿ ಬಹು ಕಠಿಣವಾದಂತಹ ಪದಬಳಕೆಯನ್ನು ಇಲ್ಲಿ ಸೊಲೊಮೋನನು ಮಾಡ್ತಾ ಇದ್ದಾನೆ. ಪ್ರಿಯರೇ, ಸುಗ್ಗಿಯಲ್ಲಿ ಕೂಡಿಸುವವನು ಬುದ್ಧಿವಂತನಾಗಿದ್ದಾನೆ, ಕೊಯ್ಲಿನಲ್ಲಿ ತೂಕಡಿಸುವವನು ನಾಚಿಕೆಗೆಟ್ಟವನು ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ಪ್ರಿಯರೇ, ರೈತನು ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಆದರೆ ತನ್ನ ಫಸಲು ಕೈಗೆ ಬರುವಾಗ, ಆ ಬೆಳೆ ಕೈ ಸೇರುವಾಗ ಆತನು ಎಚ್ಚರದಿಂದ ಇರಬೇಕು. ಒಂದು ವೇಳೆ ಎಚ್ಚರದಿಂದ ಇಲ್ಲವಂತಹ ಪಕ್ಷದಲ್ಲಿ ಆತನು ವರ್ಷವೆಲ್ಲವೂ ಕೂಡ ತಾನು ಪಟ್ಟಂತಹ ಕಷ್ಟ ಬಹು ವ್ಯರ್ಥವಾಗುತ್ತೆ ಎಂಬುದನ್ನು ನಾವು ಗಮನಿಸಬಹುದು. ಪ್ರಿಯರೇ, ಮುಂಬರುವ ವರ್ಷವೆಲ್ಲವೂ ಕೂಡ ಧಾನ್ಯಗಳಿಲ್ಲದೆ ಆ ಒಬ್ಬ ರೈತ ಬಹುವಾಗಿ ಬಾಧೆ ಪಡಬೇಕಾಗುತ್ತೆ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಪ್ರಿಯ ವೀಕ್ಷಕರೇ, ನಾವು ಕೂಡ ಅಷ್ಟೇ. ನಾವು ಸುಗ್ಗಿಯ ಕಾಲದಲ್ಲಿ ಕೂಡಿಸಿಟ್ಕೊಳ್ಳಬೇಕು, ಕೊಯ್ಲಿನ ಕಾಲದಲ್ಲಿ ನಾವು ತೂಕಡಿಸುವವರಾಗಿ ಜೀವಿಸಬಾರದು ಎಂಬುದು ದೇವರ ಒಂದು ಸಿದ್ಧಾಂತ, ದೇವರ ಒಂದು ವಾಕ್ಯವಾಗಿದೆ. ಆದ್ದರಿಂದ ಪ್ರಿಯರೇ, ನಾವೆಲ್ಲರೂ ಕೂಡ ಸುಗ್ಗಿಯ ಕಾಲದಲ್ಲಿ ಆಹಾರವನ್ನು ಕೂಡಿಸಿಟ್ಕೊಳ್ಳಬೇಕು. ಕೊಯ್ಲಿನ ಕಾಲದಲ್ಲಿ ನಾವು ಯಾರೂ ಕೂಡ ತೂಕಡಿಸಬಾರದು. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ದೇವರು ಈ ಲೋಕವೆಲ್ಲವನ್ನೂ ಕೂಡ ಸೃಷ್ಟಿ ಮಾಡ್ತಾನೆ. ನಮ್ಮ ದೇವರು ಸೃಷ್ಟಿಸಿದಾದನು. ಆತನು ಸೃಷ್ಟಿಯನ್ನು ಉಂಟು ಮಾಡ್ತಾನೆ. ಆತನು ತನ್ನ ಸ್ವಂತ ಕೈಗಳಿಂದ ಮಾನವನನ್ನು ಉಂಟು ಮಾಡ್ತಾನೆ. 6 ದಿವಸಗಳು ಆತನು ಸೃಷ್ಟಿ ಕಾರ್ಯವನ್ನು ಮುಗಿಸಿ 7ನೇ ದಿವಸದಲ್ಲಿ ವಿಶ್ರಮಿಸಿಕೊಂಡು 7ನೇ ದಿವಸವಾದಂತಹ ಸಬ್ಬತ್ ದಿನವನ್ನು ನನಗಾಗಿ ಮತ್ತು ನಿಮಗಾಗಿ ದೇವರು ಕೊಡೋದನ್ನು ನಾವು ಕಾಣ್ತೇವೆ. ಪ್ರಿಯರೇ, ನಾವು ನೋಡುವಾಗ 6 ದಿವಸಗಳು ದೇವರು ಕಷ್ಟಪಟ್ಟು ಕೆಲಸ ಮಾಡಿದಾತನು, 7ನೇ ದಿವಸದಲ್ಲಿ ವಿಶ್ರಮಿಸಿಕೊಂಡಾತನು. ಆತನು ಒಂದು ಮಾದರಿಯನ್ನು ನಮಗೆ ತೋರಿಸಿದ್ದಾನೆ. ಪ್ರಿಯರೇ, 6 ದಿವಸಗಳು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಮತ್ತು 7ನೇ ದಿವಸದಲ್ಲಿ ವಿಶ್ರಮಿಸಿಕೊಳ್ಳಬೇಕು ಎಂಬುದು ದೇವರ ನಿಯಮವಾಗಿದೆ. ಆ ದೇವರ ನಿಯಮದ ಮೇರೆಗೆ ನಾವೆಲ್ಲರೂ ಕೂಡ ಜೀವಿಸುವವರಾಗಿರಬೇಕು. ಪ್ರಿಯರೇ, ಅಷ್ಟೇ ಅಲ್ಲ, ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 2-3 ವಚನಗಳನ್ನು ನಾನು ಓದ್ತಾ ಇದ್ದೇನೆ. ನೋಡುವುದಾದರೆ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಯೇಸು ಸ್ವಾಮಿಯವರು ಪರಲೋಕಕ್ಕೆ ಹೋದದ್ದು ನಮ್ಮೆಲ್ಲರಿಗೂ ಕೂಡ
ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಹೋದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅಂದರೆ ಯೇಸು ಸ್ವಾಮಿಯವರು ನಮಗಾಗಿ ಪರಲೋಕ ರಾಜ್ಯದಲ್ಲಿ ಇಂದಿಗೂ ಸಹ ತಂದೆಯ ಬಲಗಡೆಯಲ್ಲಿ ಕುಳಿತು ವಿಜ್ಞಾಪನೆಯನ್ನು ಮಾಡ್ತಾ ಇದ್ದಾರೆ. ನಮಗಾಗಿ ಆತನನ್ನು ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ ಎಂಬುದನ್ನು ನಾವು ಕಾಣಬಹುದು. ಪ್ರಿಯ ವೀಕ್ಷಕರೇ, ದೇವರು ನಮಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಾವು ಈ ಸೋಮರಿತನದಿಂದ ಸೋಂಬೇರಿಗಳಾಗಿ ನಾವು ದೇವರ ಕೃಪೆಗೆ ಪಾತ್ರರಾಗದೆ ದೇವರ ಶಾಪಕ್ಕೆ ಗುರಿಯಾಗುವಂತಹ ಸಾಲಿನಲ್ಲಿ ಒಂದು ವೇಳೆ ನಾವು ಇದ್ದಂತಹ ಪಕ್ಷದಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಂಡು ಎಚ್ಚೆತ್ತುಕೊಳ್ಳಬೇಕು ಎಂಬುದು ದೇವರ ವಾಕ್ಯವಾಗಿದೆ. ಪ್ರಿಯರೇ, ಗಮನಿಸಬೇಕು, ಯೇಸು ಸ್ವಾಮಿಯವರು ಸಹ ಕೆಲಸ ಮಾಡಿದಾತನಾಗಿದ್ದಾರೆ. ಸೃಷ್ಟಿಯನ್ನು ಮಾಡ್ತಾನೆ. ಅದಾದ ನಂತರ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದು ಪರಲೋಕಕ್ಕೆ ಆರೋಹಣಾಗಿ ಹೋಗೋಕ್ಕಿಂತ ಮುನ್ನ ಶಿಷ್ಯರೊಟ್ಟಿಗೆ ಮಾತನಾಡ್ತಾ ಹೇಳ್ತಿದ್ದಾರೆ, ಪರಲೋಕದಲ್ಲಿ ಅನೇಕ ಬಿಡಾರಗಳವೆ, ನಾನು ನಿಮಗಾಗಿ ಬಿಡಾರಗಳನ್ನು ಸಿದ್ಧ ಮಾಡಲಿಕ್ಕೆ ಹೋಗ್ತಿದ್ದೇನೆ ಎಂಬಂತಹ ನುಡಿಯನ್ನು ನುಡಿತಾರೆ. ಅಂದರೆ ಯೇಸು ಸ್ವಾಮಿಯವರು ಕ್ರಿಯಾಶೀಲ ವ್ಯಕ್ತಿ, ಸೋಂಬೇರಿಯ ದೇವರಲ್ಲ. ಆದ್ದರಿಂದ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಪ್ರಿಯರೇ, ದೇವರು ಕ್ರಿಯಾಶೀಲ ವ್ಯಕ್ತಿ. ಆದ್ದರಿಂದ ನಾವು ಕೂಡ ಕ್ರಿಯಾಶೀಲರಾಗಿರಬೇಕು. ಸೋಂಬೇರಿತನದಲ್ಲಿ ಸೋಂಬೇರಿಗಳಾಗಿ ನಾವು ಯಾವುದೇ ಕಾರಣಕ್ಕೂ ಜೀವಿಸಬಾರದು ಎಂಬಂತಹ ನಿರ್ಣಯವನ್ನು ನಾವು ಈ ಹೊತ್ತು ತೆಗೆದುಕೊಳ್ಳಬೇಕು ಪ್ರಿಯರೇ. ನೋಡೋಣ ದೇವರ ವಾಕ್ಯ ಇನ್ನೂ ಏನು ಹೇಳುತ್ತೆ ಎಂಬುದನ್ನು. ದೇವರು ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಆದಾಮನನ್ನು ಉಂಟು ಮಾಡ್ತಾನೆ. ತನ್ನ ಹೋಲಿಕೆಯಲ್ಲಿ ಆದಾಮನನ್ನು ಉಂಟು ಮಾಡಿ ಆ ಏದೆನ್ ತೋಟದಲ್ಲಿ ಇಡ್ತಾರೆ. ಯಾಕೆ ಇಡ್ತಾರೆ ಎಂಬುದನ್ನು ನೋಡೋಣ. ಆದಿಕಾಂಡ 2ನೇ ಅಧ್ಯಾಯಕ್ಕೆ ಹೋಗೋಣ. ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನದಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಯೆಹೋವ ದೇವರು ಆ ಮನುಷ್ಯನನ್ನು ಕರೆಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು ಎಂಬಂತಹ ಮಾತುಗಳನ್ನು ಇಲ್ಲಿ ನಾವು ಕಾಣ್ತೇವೆ. ಪ್ರಿಯರೇ, ದೇವರು ಆದಾಮನನ್ನು ತನ್ನ ಹೋಲಿಕೆಯಲ್ಲಿ ಮಾಡಿ ಆತನನ್ನು ಕರೆದುಕೊಂಡು ಬಂದು ಏದೆನ್ ತೋಟದಲ್ಲಿಟ್ಟಾಗ ಸುಮ್ಮನೆ ನಿದ್ದೆ ಮಾಡಲಿಕ್ಕಾಗಿ ಇಡಲಿಲ್ಲ, ತಿಂದು ಕುಡಿದು ಸಂತೋಷಿಸಲಿಕ್ಕಾಗಿ ಇಡಲಿಲ್ಲ. ಯಾಕೆ ಇಟ್ಟನಪ್ಪ ಅಂದರೆ ಯೇಸುಸ್ವಾಮಿಯವರು ಹೇಳ್ತಿದ್ದಾರೆ, ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತಿದೆ ಇಲ್ಲಿ ಏನಂತ, ಆತನು ವ್ಯವಸಾಯ ಮಾಡುವುದಕ್ಕೂ ಮತ್ತು ಆ ತೋಟವನ್ನು ಕಾಯುವುದಕ್ಕೂ ಇಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಆದಾಮನು ಒಬ್ಬ ಕ್ರಿಯಾಶೀಲ ವ್ಯಕ್ತಿಯಾಗಿರಬೇಕು ಎಂಬುದು ದೇವರ ಆಸೆಯಾಗಿತ್ತು. ಆದ್ದರಿಂದಲೇ ಆತನನ್ನು ಏದೇನ್ ತೋಟದಲ್ಲಿ ವ್ಯವಸಾಯ ಮಾಡುವುದಕ್ಕಾಗಿ ಮತ್ತು ಆ ತೋಟವನ್ನು ಕಾಯುವುದಕ್ಕಾಗಿ ಇಟ್ಟನು ಎಂಬುದಾಗಿ. ವ್ಯವಸಾಯ ಮಾಡುವಂಥದ್ದು ಸಾಧಾರಣದ ಕೆಲಸವಲ್ಲ, ಕಾಯುವಂಥದ್ದು ಒಂದು ಸಾಧಾರಣವಾದಂತಹ ಕೆಲಸವಲ್ಲ. ದೇವರು ಕ್ರಿಯಾಶೀಲ ವ್ಯಕ್ತಿ, ಮಾನವನು ಕೂಡ ಕ್ರಿಯಾಶೀಲ ವ್ಯಕ್ತಿಯಾಗಿರಬೇಕು ಎಂಬಂತಹ ಆಸೆಯಿಂದ ದೇವರು ತನ್ನ ಹೋಲಿಕೆಯಲ್ಲಿ ಆದಾಮನನ್ನು ಉಂಟು ಮಾಡಿ ಆದಾಮನನ್ನು ಏದೇನ್ ತೋಟದಲ್ಲಿಟ್ಟು ಆ ತೋಟದಲ್ಲಿ ವ್ಯವಸಾಯ ಮಾಡುವುದಕ್ಕಾಗಿ ಮತ್ತು ಆ ತೋಟವನ್ನು ಕಾಯುವುದಕ್ಕಾಗಿ ದೇವರು ಆದಾಮನನ್ನು ಆ ತೋಟದಲ್ಲಿ ಇಟ್ಟನು ಎಂಬುದಾಗಿ ನಾವು ಕಾಣ್ತೇವೆ. ಪ್ರಿಯರೇ, ಮಾನವನು ಒಬ್ಬ ಕ್ರಿಯಾಶೀಲ ವ್ಯಕ್ತಿಯಾಗಿರಬೇಕು ಎಂಬುದು ದೇವರ ಹಂಬಲ, ದೇವರ ಆಸೆ. ಆದರೆ ಈ ಹೊತ್ತು ತಿಂದು ಕುಡಿದು ಸೋಮರಿಗಳ ಹಾಗೆ ದಿನಗಟ್ಟಲೆ ಮಲಗುತ್ತಾ ಗಂಟೆಗಟ್ಟಲೆ ಮಲಗುತ್ತಾ ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಮನೆಗೆ ಶಾಪವನ್ನು ತಂದುಕೊಳ್ತಾ ಇದ್ದಾರೆ ಪ್ರಿಯರೇ. ಆ ಒಂದು ಸೋಂಬೇರಿಯತನದಿಂದ ಮನೆಯಲ್ಲಿ ತಿನ್ನಲು ಆಹಾರವೂ ಕೂಡ ಇಲ್ಲದ ಹಾಗೆ ಅನೇಕರು ಬಹು ವಿಭಿನ್ನವಾಗಿ ಕಷ್ಟಪಡುವುದನ್ನು ನಾವು ಕಾಣ್ತೇವೆ. ಪ್ರಿಯರೇ, ದೇವರು ಆದಾಮನನ್ನು ಉಂಟು ಮಾಡಿದ್ದು ಒಬ್ಬ ಕ್ರಿಯಾಶೀಲ ವ್ಯಕ್ತಿಯನ್ನಾಗಿ. ಆದರೆ ಮಾನವನು ಅದನ್ನು ಮರೆತು ಈ ಹೊತ್ತು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಕ್ರಿಯಾಶಾಲಿಗಳಾಗಿದೆ ಅವರು ಸೋಂಬೇರಿಗಳಾಗಿ ದೇವರ ಶಾಪಕ್ಕೆ ಗುರಿಯಾಗ್ತಿದ್ದಾರೆ. ಯೇಸು ಸ್ವಾಮಿಯವರು ಈ ಲೋಕದಲ್ಲಿದ್ದಾಗ ಒಂದು ಉಪಮಾನವನ್ನು ಹೇಳ್ತಾರೆ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಒಂದು ಉಪಮಾನವನ್ನು ಹೇಳ್ತಾರೆ. ನಿಮ್ಮೆಲ್ಲರಿಗಾಗಿ ಅದನ್ನು ಓದಬೇಕು ಎಂಬುದಾಗಿ ನಾನು ಆಸೆ ಪಡುತ್ತೇನೆ. 25ನೇ ಅಧ್ಯಾಯ 14ರಿಂದ 30 ವಚನಗಳಲ್ಲಿ ಈ ಒಂದು ಕತೆ ನಮಗೆ ಕಾಣುತ್ತೆ. ಈ ಒಂದು ಉಪಮಾನ ನಾವು ಕಾಣಬಹುದು. ಒಬ್ಬ ಯಜಮಾನನು ದೂರ ದೇಶಕ್ಕೆ ಪ್ರಯಾಣವಾಗಿ ಹೋಗೋದಕ್ಕಿಂತ ಮುನ್ನ ತನ್ನ 3 ಸೇವಕರುಗಳನ್ನು ಕರೆದು ಮೊದಲನೆಯ ಸೇವಕನಿಗೆ 5 ನಾಣ್ಯಗಳನ್ನು ಕೊಡ್ತಾನೆ, 5 ತಲಾಂತುಗಳನ್ನು ಕೊಡ್ತಾನೆ. ಕೊಟ್ಟು ಹೋಗು,
ಆದ್ದರಿಂದ ನೀನು ಅಭಿವೃದ್ಧಿ ಹೊಂದು ಎಂದಾಗ ಆ ವ್ಯಕ್ತಿ ತುಂಬ ಸಂತೋಷದಿಂದ ಹೋಗ್ತಾನೆ. ಅದನ್ನು ತೆಗೆದುಕೊಂಡು ಹೋಗಿ ಆ 5 ನಾಣ್ಯಗಳನ್ನು ವ್ಯಾಪಾರ ಮಾಡಿ ಬಿಸ್ನೆಸ್ ಮಾಡಿ ಆತನು 5ನ್ನು 10 ಮಾಡ್ತಾನೆ ಪ್ರಿಯರೇ. ಮತ್ತೊಬ್ಬ ಸೇವಕನನ್ನು ಕರೀತಾನೆ. ಮತ್ತೊಬ್ಬ ಸೇವಕನನ್ನು ಕರೆದು 2 ನಾಣ್ಯಗಳನ್ನು ಕೊಡ್ತಾನೆ. ಆ 2 ನಾಣ್ಯಗಳನ್ನು ತೆಗೆದುಕೊಂಡಂತಹ ಆ ವ್ಯಕ್ತಿ ಹಿಂತಿರುಗಿ ಹೋಗಿ ಆತನೂ ಕೂಡ ಬಿಸ್ನೆಸ್ ಮಾಡಿ ಆತನೂ ಕೂಡ ವ್ಯಾಪಾರ ಮಾಡಿ 2ಕ್ಕೆ 4 ಸಂಪಾದನೆ ಮಾಡ್ತಾನೆ. ಅಷ್ಟೇ ಅಲ್ಲ, ಮತ್ತೊಬ್ಬ ವ್ಯಕ್ತಿ ಕೊನೆಯ ಸೇವಕ 1 ನಾಣ್ಯವನ್ನು ಪಡೆದುಕೊಳ್ತಾನೆ. ಆ ವ್ಯಕ್ತಿ ಆ ನಾಣ್ಯವನ್ನು ತೆಗೆದುಕೊಂಡು ಹೋಗಿ ಭೂಮಿಯಲ್ಲಿ ಹೂತಿಟ್ಟು ತನ್ನ ಯಜಮಾನನ ಬರೋಣದ ಕುರಿತಾಗಿ ಎದುರು ನೋಡ್ತಾ ಇರ್ತಾನೆ. ಕೊನೆಗೆ ಯಜಮಾನನು ಹಿಂತಿರುಗಿ ಬರ್ತಾನೆ. ಯಜಮಾನನು ಹಿಂತಿರುಗಿ ಬಂದಾಗ ಏನಾಗುತ್ತೆ ಬನ್ನಿ ನೋಡೋಣ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 16ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತುಗಳನ್ನು ಗಳಿಸಿಕೊಂಡನಂತೆ. ಅಷ್ಟೇ ಅಲ್ಲ, ನಾವು ಮುಂದೆ ನೋಡೋಣ 17ನೇ ವಚನ. ಹಾಗೆ 2 ತಲಾಂತು ಹೊಂದಿದವನು ಇನ್ನೂ 2 ಸಂಪಾದಿಸಿಕೊಂಡನು ಎಂಬುದಾಗಿ ನೋಡ್ತೇವೆ. ಆದರೆ ಈ 3ನೆಯ ಸೇವಕನು ಏನು ಮಾಡಿದ ಎಂಬುದಾಗಿ ನೋಡುವಾಗ, ಆದರೆ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಇಬ್ಬರು ಕ್ರಿಯಾಶೀಲಿಗಳಾಗಿ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾರೆ. ಆದರೆ ಒಬ್ಬನು ಈ ಸೋಂಬೇರಿತನದಿಂದ ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಆ ನಾಣ್ಯವನ್ನು ತೆಗೆದುಕೊಂಡು ಹೋಗಿ ಭೂಮಿಯಲ್ಲಿ ಅವಿತಿಟ್ಟನು ಎಂಬುದಾಗಿ ನಾವು ನೋಡ್ತಿದ್ದೇವೆ. 3ನೇಯವನದು ಸೋಂಬೇರಿತನ. ಮೊಟ್ಟ ಮೊದಲ ಇಬ್ಬರು ವ್ಯಕ್ತಿಗಳದ್ದು ಕ್ರಿಯಾಶೀಲತೆ. ಈ ಕ್ರಿಯಾಶೀಲತೆ ಯಾರಲ್ಲಿ ಇರುತ್ತೋ ಅವರಿಗೆ ಸಮೃದ್ಧಿಗಳು ಒದಗುತ್ತವೆ. ಆದರೆ ಯಾರು ಸೋಂಬೇರಿಗಳಾಗಿರ್ತಾರೋ ಶಾಪಗಳು ಬರುತ್ತವೆ ಎಂಬುದನ್ನು ನಾವು ಗಮನಿಸಬೇಕು. ಪ್ರಿಯ ವೀಕ್ಷಕರೇ, ನಾವು ನೋಡಬೇಕು, ಕ್ರಿಯಾಶೀಲತೆ ಎಂಬುದು ಬಹಳ ಪ್ರಾಮುಖ್ಯ. ಸೋಂಬೇರಿತನ ನಮ್ಮನ್ನು ಹಾಳು ಮಾಡುತ್ತೆ. ಈ ದೂರದೇಶಕ್ಕೆ ಹೊರಡುವಂತಹ ಆ ಯಜಮಾನ ತಿರುಗಿ ಒಂದು ದಿವಸ ಹಿಂದಕ್ಕೆ ಬರ್ತಾನೆ. ಏನಾಗುತ್ತೆ ಅನ್ನೋದನ್ನು ನಾವು ಸತ್ಯವೇದದಲ್ಲಿ ನೋಡೋಣ ಬನ್ನಿ. ಮೊದಲನೇ ಸೇವಕನು ಬರ್ತಾನೆ. ಮೊದಲನೇ ಸೇವಕನು ಬಂದು ಹೇಳ್ತಾನೆ, ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 20ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದೀಯಲ್ಲ, ಇಗೋ ಇನ್ನೂ 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಆತನು ಬಹು ಸಂತೋಷದಿಂದ ಯಜಮಾನನನ್ನು ಕಂಡು, ಸ್ವಾಮಿ, ನೀನು ನನಗೆ ಕೊಟ್ಟದ್ದು 5 ತಲಾಂತು, ಆ 5 ತಲಾಂತು ಬದಲಾಗಿ ಮತ್ತೊಂದು 5 ತಲಾಂತುಗಳನ್ನು ನಾನು ಸಂಪಾದನೆ ಮಾಡಿದ್ದೇನೆ ನೋಡು ಎಂಬುದಾಗಿ ಬಹು ಸಂತೋಷದಿಂದ ಆ ತಲಾಂತುಗಳನ್ನು ತಂದು ಆ ಯಜಮಾನನಿಗೆ ಸಮರ್ಪಿಸ್ತಾ ಇದ್ದಾನೆ. ಬಹು ಸಂತೋಷಗೊಂಡಂತಹ ಆ ಯಜಮಾನನು ಆ ಒಬ್ಬ ಸೇವಕನಿಗೆ ಏನು ಹೇಳ್ತಾನೆ ನೋಡಿ ಇಲ್ಲಿ 21ನೇ ವಚನವನ್ನು ಹೊತ್ತಿದ್ದೇನೆ. ಅವನ ದಣಿಯು, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ದಯವಿಟ್ಟು ಗಮನಿಸಬೇಕು ಪ್ರಿಯರೇ, ಆ 5 ನಾಣ್ಯಗಳನ್ನು ಕಂಡಂತಹ ಆ ಒಬ್ಬ ದಣಿಯು ಬಹಳ ಸಂತೋಷದಿಂದ ಒಳ್ಳೆಯ ಆಳು ನೀನು ಎಂಬುದಾಗಿ ಹೇಳ್ತಾನೆ. ಪ್ರಿಯ ವೀಕ್ಷಕರೇ, ನಾವು ಇವತ್ತು ಒಳ್ಳೆಯ ಆಳುಗಳಾಗಿ ಇದ್ದೇವೋ? ಈ ಹೊತ್ತು ನಾವು ಕ್ರಿಯಾಶೀಲ ವ್ಯಕ್ತಿಗಳಾಗಿ ಇದ್ದೇವೋ? ನಾವು ಮಾಡುತ್ತಿರುವಂತಹ ಕೆಲಸ ಕಾರ್ಯದಲ್ಲಿ ಕ್ರಿಯಾಶೀಲತೆಯನ್ನು ನಾವು ತೋರಿಸುತ್ತಿದ್ದೇವೋ ಎಂಬುದನ್ನು ಗಮನಿಸಿಕೊಳ್ಬೇಕು. ಪ್ರಿಯರೇ, ಆ 2 ನಾಣ್ಯಗಳನ್ನು ತೆಗೆದುಕೊಂಡಂತಹ ಮತ್ತೊಬ್ಬ ದಾಸನು ಸಹ ಬರ್ತಾನೆ. ಮತ್ತೊಬ್ಬ ಸೇವಕನು ಸಹ ಬರ್ತಾನೆ. ಏನು ಹೇಳ್ತಾನೆ ಬನ್ನಿ ನೋಡೋಣ. 22ನೇ ವಾಕ್ಯವನ್ನು ಓದ್ತಿದ್ದೇನೆ ನಾನು. ಆಗ 2 ತಲಾಂತು ಹೊಂದಿದ ಅವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದೆಯಲ್ಲ, ಇಗೋ ಇನ್ನೂ 2 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ಸ್ವಲ್ಪದರಲ್ಲಿ ನಂಬಿಕಸ್ಥನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ಪ್ರಿಯರೇ, 2ನೇ ಸೇವಕನು ಕೂಡ ಮುಂದೆ ಬಂದು ಆ 2 ನಾಣ್ಯಗಳನ್ನು ಕೊಟ್ಟು ಸಂತೋಷದಿಂದ ಯಜಮಾನನಿಗೆ ಹೇಳ್ತಾನೆ, ದಣಿಗೆ ಹೇಳ್ತಾನೆ, ಅಪ್ಪ, ನೀನು ನನಗೆ ಕೊಟ್ಟದ್ದು 2 ನಾಣ್ಯ, ಆದರೆ ಈ ಹೊತ್ತು ನಾನು ಅದನ್ನು 4 ಮಾಡಿದ್ದೇನೆ, ಕಷ್ಟಪಟ್ಟಿದ್ದೇನೆ, ಕ್ರಿಯಾಶೀಲನಾಗಿದ್ದೇನೆ, ನಾನು ಶ್ರಮ ವಹಿಸಿ ಕೆಲಸ ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಆ ದಣಿಯು ಆ ಸೇವಕನನ್ನು ಕಂಡು ತುಂಬ ಸಂತೋಷದಿಂದ, ಚಿಕ್ಕದರಲ್ಲಿ ನೀನು ನಂಬಿಕಸ್ಥನಾಗಿದ್ದಿ, ದೊಡ್ಡ ಕೆಲಸಕ್ಕೆ ನಾನು ನಿನ್ನ ತರ್ತೇನೆ ಎಂಬುದಾಗಿ ಆತನನ್ನು ಹೊಗಳಿ, ಅದಾದ ನಂತರ ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂಬಂತಹ ಆಹ್ವಾನವನ್ನು ಕೂಡ ಕೊಡ್ತಾನೆ. ಆದರೆ ಈ 3ನೇಯ ಸೋಂಬೇರಿಯ ಸೇವಕನನ್ನು, ದಾಸನನ್ನು ನಾವು ನೋಡೋಣ.
ಅವನ ಅಂತ್ಯ ಯಾವ ರೀತಿ ಭೀಕರವಾಗಿರುತ್ತೆ ಎಂಬುದನ್ನು ನಾವು ಕಾಣಬಹುದು. 26ನೇ ವಚನವನ್ನು ನಾನು ಓದ್ತಿದ್ದೇನೆ. ಆತನು ಒಂದೇ ನಾಣ್ಯವನ್ನು ಇಟ್ಟುಕೊಂಡು ಆತನು ಕೆಲಸ ಕಾರ್ಯವನ್ನು ಮಾಡದೆ ಬಹು ಸೋಂಬೇರಿಯಿಂದ ಬಹು ಕಠಿಣ ಮನಸ್ಸಿನಿಂದ ದೇವರ ಶಾಪಕ್ಕೆ ಆತನು ಗುರಿಯಾಗ್ತಾನೆ. ನೋಡೋಣ, ಇಲ್ಲಿ ನಾವು ನೋಡೋದಾದರೆ 26ನೇ ವಚನ, ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತಿರುವುದರಲ್ಲಿ ಕೊಯ್ಯುವವನು, ತುರಿದವರಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೆನು. ಒಂದು ವೇಳೆ ಆ ನಾಣ್ಯವನ್ನು ನೀನು ತೆಗೆದುಕೊಂಡು ಹೋಗಿ ಬಡ್ಡಿಗೆ ಕೊಟ್ಟಿದ್ದಂತಹ ಪಕ್ಷದಲ್ಲಿ ನಿನಗೆ ಬಡ್ಡಿ ಬರ್ತಾ ಇತ್ತು. ನೀನು ಕ್ರಿಯಾಶೀಲ ವ್ಯಕ್ತಿಯಲ್ಲ. ಆದ್ದರಿಂದ ಆತನಿಗೆ ಒಂದು ಶಾಪವನ್ನು ಕೊಡ್ತಾನೆ. ನೋಡಿ 30ನೇ ವಚನ, ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಎಂದು ಹೇಳಿದನು. ಈ ಕ್ರಿಯಾಶೀಲರಾಗಿ ಯಾರಿರೋದಿಲ್ಲವೋ, ಯಾರು ಈ ಸೋಂಬೇರಿತನವನ್ನು ಪ್ರೀತಿ ಮಾಡ್ತಾರೋ ಅಂಥವರಿಗೆ ನರಕವೇ ಗತಿ ಎಂಬಂತಹ ಮಾತುಗಳನ್ನು ಸತ್ಯವೇದ ನಮಗೆ ಸ್ಪಷ್ಟಪಡಿಸುತ್ತೆ ಪ್ರಿಯರೇ. ಆದ್ದರಿಂದ ನಾವು ಈ ಅಂತ್ಯಕಾಲದಲ್ಲಿ ಜೀವಿಸ್ತಾ ಇರುವಂತಹ ನಮ್ಮ ಮೇಲೆ ಸೈತಾನನು ಈ ಒಂದು ಪಾಪದ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಸೋಂಬೇರಿತನವನ್ನು ನಮ್ಮೆಲ್ಲರಲ್ಲೂ ಕೂಡ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಈ ಹೊತ್ತು ಮಾಡಬೇಕಾದಂತಹ ಕೆಲಸವನ್ನು ನಾವು ನಾಳೆ, ನಾಡಿದ್ದು, ಮುಂಬರುವ ತಿಂಗಳು, ಮುಂದಿನ ವರ್ಷ ಎಂಬಂತಹ ಈ ವಾಯಿದೆಗಳೇ ನಮ್ಮ ಜೀವನದಲ್ಲಿ ಅತಿ ಹೆಚ್ಚಾಗಿ ನಡೀತಿವೆ ಎಂಬುದನ್ನು ನಾವು ಗಮನಿಸಬೇಕು. ಪ್ರಿಯ ವೀಕ್ಷಕರೇ, ನಾವು ಎಚ್ಚೆತ್ತುಕೊಂಡು ನಮ್ಮ ಕೆಲಸವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ವಾಯಿದೆ ಹಾಕದೆ ನಮ್ಮ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಿದಂತಹ ಪಕ್ಷದಲ್ಲಿ ದೇವರ ಮೆಚ್ಚುಗೆಯ ಮಕ್ಕಳಾಗಿ ನಾವು ಇರ್ತೇವೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ನಾವೆಲ್ಲರೂ ಸಹ ಕ್ರಿಯಾಶೀಲ ವ್ಯಕ್ತಿಗಳಾಗಿರೋಣ. ಈ ಕ್ರಿಯಾಶೀಲ ವ್ಯಕ್ತಿಗಳನ್ನು ದೇವರು ಆಶೀರ್ವಾದ ಮಾಡ್ತಾನೆ ಎಂಬುದನ್ನು ನಾವು ಕಾಣ್ತೇವೆ. ಪ್ರಿಯ ವೀಕ್ಷಕರೇ, ನಾವು ನೋಡ್ತೇವೆ ಸತ್ಯವೇದದಲ್ಲಿ ಯೇಸು ಸ್ವಾಮಿಯವರು ಸಹ ಒಬ್ಬ ಕ್ರಿಯಾಶೀಲ ದೇವರಾಗಿದ್ದರು, ಒಬ್ಬ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದರು. ಎಂತಹ ಕ್ರಿಯಾಶೀಲತೆ ಆತನಲ್ಲಿ ಇತ್ತು ನೋಡೋಣ ಬನ್ನಿ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಈ ರೀತಿ ಬರೆಯಲ್ಪಟ್ಟಿದೆ. 1ನೇ ಅಧ್ಯಾಯ 35ನೇ ವಚನ, ಮಾರ್ಕನ ಸುವಾರ್ತೆ. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ವೀಕ್ಷಕರೇ, ಇನ್ನೂ ಮೊಬ್ಬಿರುವಾಗ, ಇನ್ನೂ ಹಗಲಿರುವಾಗ ಯೇಸು ಸ್ವಾಮಿಯವರು ಮುಂಜಾನೆಯಲ್ಲಿ ಎದ್ದು ಬೆಟ್ಟದ ಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಿರುವುದನ್ನು ನಾವು ಕಾಣ್ತೇವೆ. ಯೇಸು ಸ್ವಾಮಿಯವರು ಬೆಳಿಗ್ಗೆ 10 ಗಂಟೆ, 11 ಗಂಟೆ, 12 ಗಂಟೆಯವರೆಗೂ ಮಲಗಲಿಲ್ಲ. ಯೇಸು ಸ್ವಾಮಿಯವರು ಒಬ್ಬ ಕ್ರಿಯಾಶೀಲ ವ್ಯಕ್ತಿಯಾಗಿರುವುದರಿಂದ ಮುಂಜಾನೆಯಲ್ಲಿ ಇನ್ನೂ ಮೊಬ್ಬಿರುವಾಗ, ಇನ್ನೂ ಹಗಲಿರುವಾಗಲೇ ಬೆಟ್ಟದ ಸ್ಥಳಕ್ಕೆ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಯೇಸು ಸ್ವಾಮಿಯವರು ಒಬ್ಬ ಕ್ರಿಯಾಶೀಲ ದೇವರು. ಯೇಸು ಸ್ವಾಮಿಯವರ ಮೇರೆಗೆ ನಾವೆಲ್ಲರೂ ಕೂಡ ಜೀವಿಸಬೇಕಾಗಿದೆ. ಯೇಸು ಸ್ವಾಮಿಯವರು ಯಾವ ರೀತಿ ಇದ್ರಪ್ಪ ಅಂತಂದರೆ, ಮುಂಜಾನೆಯಲ್ಲಿ ಇನ್ನೂ ಮೊಬ್ಬಿರುವಾಗ ಅಡವಿಯ ಸ್ಥಳಕ್ಕೆ ಹೋಗಿ ಪ್ರಾರ್ಥಿಸುವಂತಹ ವ್ಯಕ್ತಿ ನಾವು ನಂಬಿರುವಂತಹ ಯೇಸು ಸ್ವಾಮಿಯವರು. ಆದ್ದರಿಂದ ನಾವು ಸಹ ಆ ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆಯೋ, ಪ್ರಾರ್ಥನೆಗೆ ಹೆಚ್ಚಿನ ಹೊತ್ತನ್ನು ನಮ್ಮ ಮನಸ್ಸಿನಲ್ಲಿ, ನಮ್ಮ ಕುಟುಂಬಗಳಲ್ಲಿ ಕೊಡುತ್ತಿದ್ದೇವೆಯೋ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕು. ಪ್ರಿಯರೇ, ನಾವು ನೋಡುವಾಗ ಯಾವ ಕುಟುಂಬದಲ್ಲಿ ಪ್ರಾರ್ಥನೆ ಇರುತ್ತೋ ಆ ಕುಟುಂಬದಲ್ಲಿ ಸೈತಾನನ ಕಾರ್ಯಗಳು ನಡೆಯೋದಿಲ್ಲ ಎಂಬುದಾಗಿ ನಾವು ಗಮನಿಸಬೇಕು. ಆದ್ದರಿಂದ ಕುಟುಂಬ ಪ್ರಾರ್ಥನೆಗೆ, ನಿಮ್ಮ ವೈಯಕ್ತಿಕ ಪ್ರಾರ್ಥನೆಗೆ ಅತಿ ಹೆಚ್ಚಿನ ಒತ್ತನ್ನು ಕೊಡುವಾಗ ನಾವು ಆಶೀರ್ವಾದವಾಗಿ ಮಾರ್ಪಾಟನ್ನು ಹೊಂದ್ತೇವೆ. ನಾವು ಅನೇಕರಿಗೆ ಆಶೀರ್ವಾದವಾಗಿ ಆಗಬಹುದು. ಪ್ರಿಯರೇ, ನಾವು ದೇವರನ್ನು ಸನ್ಮಾನಿಸಿದಾಗ, ನಮ್ಮ ಕುಟುಂಬಾರಾಧನೆಯಲ್ಲಿ ದೇವರಿಗೆ ಹೆಚ್ಚಿನ ಒತ್ತನ್ನು ಕೊಡುವಾಗ ದೇವರು ಖಂಡಿತವಾಗಲೂ ನಮ್ಮನ್ನು ಮೇಲೆತ್ತುವಂಥವರಾಗಿದ್ದಾರೆ. ಯೇಸು ಸ್ವಾಮಿಯವರು ಒಬ್ಬ ಕ್ರಿಯಾಶೀಲ ದೇವರು. ನಾವು ಸಹ ಕ್ರಿಯಾಶೀಲತೆಯನ್ನು ಹೊಂದಿಕೊಂಡು ಇರಬೇಕು ಎಂಬಂತಹ ಒಂದು ಮಾದರಿಯನ್ನು ಯೇಸು ಸ್ವಾಮಿಯವರು ನಮ್ಮೆಲ್ಲರಿಗೂ ತೋರಿಸಿಕೊಟ್ಟು ಹೋಗಿದ್ದಾರೆ. ಬನ್ನಿ ನೋಡೋಣ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯವನ್ನು ನೋಡಿದ್ವಿ. ಈಗ ಯೋಹಾನನ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಹೋಗೋಣ. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯವರು ಸಮರಿಯ ಸ್ತ್ರೀಯೊಟ್ಟಿಗೆ ಮಾತನಾಡ್ತಾ ಇರ್ತಾರೆ. ಸಮರಿಯ ಸ್ತ್ರೀಯೊಟ್ಟಿಗೆ ಮಾತನಾಡ್ತಾ ಇರುವಾಗ ಆಕೆ ಬಹು ದೂರದಿಂದ ನೀರಿಗೆ ಬಂದಿರ್ತಾಳೆ. ಯೇಸು ಸ್ವಾಮಿಯವರು ದಣಿದು ಬಹು ದಾಹದಿಂದ ಇರುವಾಗ ಆಕೆಯ ಬಳಿಗೆ ಹೋಗಿ, ಅಮ್ಮ
ಸ್ವಲ್ಪ ಕುಡಿಯಲು ನೀರನ್ನು ಕೊಡ್ತೀಯಾ ಎಂಬುದಾಗಿ ಕೇಳಿದಾಗ, ಯಹೂದ್ಯನಾದ ನೀನು ಸಮರ್ಯದವಳಾದಂತಹ ನನ್ನನ್ನು ನೀರು ಕೇಳುವುದೋ ಎಂಬಂತಹ ಪ್ರಶ್ನೆಯನ್ನು ಹಾಕ್ತಾಳೆ. ಪ್ರಿಯರೇ, ಗಮನಿಸಬೇಕು, ಆ ದಿವಸಗಳಲ್ಲಿ ಸಮರ್ಯದವರಿಗೂ ಯಹೂದ್ಯರಿಗೂ ಯಾವುದೇ ರೀತಿಯಾದಂತಹ ಲಾವಾದೇವಿಗಳಿರಲಿಲ್ಲ. ಅಂತಹ ಸ್ತ್ರೀಯನ್ನು ಯೇಸು ಸ್ವಾಮಿಯವರು ಭೇಟಿಯಾಗಿ ನೀರನ್ನು ಕೇಳ್ತಾಳೆ. ಕೇಳಿದಾಗ ಆಕೆ ಹೇಳ್ತಾಳೆ, ನನಗೆ ಕೇಳಬೇಕು ನೀನು ನೀರನ್ನು ಅಂತ ಕೇಳಿದಾಗ ಯೇಸು ಸ್ವಾಮಿಯವರು ಹೇಳ್ತಾರೆ, ನಿನ್ನನ್ನು ನೀರು ಕೇಳ್ತಿರೋದು ಯಾರು ಅಂತ ಗೊತ್ತಾದರೆ ಜೀವ ಜಲವನ್ನು ಅವ್ರು ಕೊಡ್ತಾರೆ. ನೀನು ದಿನ ಎಷ್ಟು ದಿವಸ ಬರಬೇಕಾದಂತಹ ಅವಶ್ಯಕತೆ ಇಲ್ಲ. ನಾನು ಕೊಟ್ಟಂತಹ ನೀರನ್ನು ನೀನು ಕೊಡದಂಥ ಪಕ್ಷದಲ್ಲಿ ನಿನಗೆ ಇನ್ನೆಂದಿಗೂ ಕೂಡ ದಾಹವಾಗುವುದೇ ಇಲ್ಲ ಎಂಬುದಾಗಿ ಹೇಳಿದಾಗ ಆ ಸ್ತ್ರೀ ಬಹು ಸಂತೋಷದಿಂದ, ನನಗೆ ಆ ನೀರು ಬೇಕು, ದಯವಿಟ್ಟು ಆ ನೀರನ್ನು ಕೊಡು ಎಂಬುದಾಗಿ ಕೇಳಿದಾಗ ಯೇಸು ಸ್ವಾಮಿಯವರು ಕೇಳ್ತಾರೆ, ನೀನು ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ. ಆ ಸ್ತ್ರೀ ಹೇಳ್ತಾಳೆ, ಸ್ವಾಮಿ ನನಗೆ ಗಂಡನಿಲ್ಲ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿಯವರು ಹೇಳ್ತಾರೆ, ನಿನ್ನ ಮಾತು ನಿಜ, ನಿನಗೆ 4 ಜನ ಗಂಡಂದಿರಿದ್ದರು, ಈಗ ಇರುವವನು ಸಹ ನಿನ್ನ ಗಂಡನಲ್ಲ ಎಂಬುದಾಗಿ ಹೇಳಿದಾಗ ಆಕೆ ಸಂಪೂರ್ಣವಾಗಿ ಮಾರ್ಪಾಟನ್ನು ಹೊಂದಿ ಅಲ್ಲೇ ಆ ಮಡಿಕೆಯನ್ನು ಬಿಟ್ಟು ಓಡಿ ಹೋಗಿ ಆ ಸಮರ್ಯ ಊರೆಲ್ಲವೂ ಸಹ ಕ್ರಿಸ್ತನ ಸುವಾರ್ತೆಯನ್ನು ಸಾರಿಸ್ತಾಳೆ. ಪ್ರಿಯರೇ, ಯೇಸು ಸ್ವಾಮಿಯವರು ಆಕೆಯನ್ನು ಗೆಲ್ಲಲು ಪ್ರಯತ್ನಿಸಿದರು. ಪ್ರತಿಫಲ ಯೇಸು ಸ್ವಾಮಿ ಆ ವ್ಯಕ್ತಿಯನ್ನು ಗೆದ್ದರು ಎಂಬುದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿಯವರು ಒಬ್ಬ ಕ್ರಿಯಾಶೀಲ ವ್ಯಕ್ತಿ. ಕೆಟ್ಟು ಹೋಗಿರುವುದನ್ನು ಯೇಸು ಸ್ವಾಮಿಯವರು ಹುಡುಕಿ ರಕ್ಷಿಸಲು ಈ ಲೋಕಕ್ಕೆ ಬಂದದ್ದು. ಆದ್ದರಿಂದ ನಾವು ಕೂಡ ಕ್ರಿಯಾಶೀಲ ವ್ಯಕ್ತಿಗಳಾಗಿ ಇರಬೇಕು. ದೇವರು ಆಗ ತಾನೇ ನಮ್ಮನ್ನು ಮೆಚ್ಚುತ್ತಾನೆ. ಒಬ್ಬ ಮಹಾನ್ ಸೋಂಬೇರಿ ಮನುಷ್ಯ ಒಂದು ದಿವಸ ಮನೆಯಲ್ಲಿ ಮಲಗಿರ್ತಾನೆ. ಮಲಗಿರುವಾಗ ತನ್ನ ಮನೆಯಲ್ಲಿ ಎಲ್ಲ ವಸ್ತುಗಳು ಎಲ್ಲಿ ಬೇಕಂದರೆ ಅಲ್ಲಿ, ತಾನು ಮಲಗಿರುವಂತಹ ಹಾಸಿಗೆಯ ಮೇಲೆ ಎಲ್ಲಂದರಲ್ಲಿ ವಸ್ತುಗಳು, ತನ್ನ ಕಿಚನ್ನಲ್ಲೂ ಕೂಡ ಭಯಂಕರವಾದಂತಹ ಗಲೀಜು ಇವೆಲ್ಲವೂ ಕೂಡ ಇದ್ದಾಗ ಆ ವ್ಯಕ್ತಿ ಅವೆಲ್ಲವನ್ನು ಕೂಡ ತಲೆಕೆಡಿಸಿಕೊಳ್ಳದಲ್ಲೇ ಹಾಯಾಗಿ ಮಧ್ಯಾಹ್ನ 12 ಗಂಟೆ 1 ಗಂಟೆವರೆಗೂ ಕೂಡ ಆತನು ಮಲಗುತ್ತಾ ಜೀವನ ಮಾಡ್ತಾ ಇರ್ತಾನೆ. ಒಂದು ದಿವಸ ಹೊರಗಡೆ ಮನೆಯಿಂದ ಹೊರಬಂದಾಗ ತನ್ನ ಮನೆ ಪಕ್ಕದಲ್ಲಿ ಬಿದ್ದಿರುವಂತಹ ಒಂದು ಹೂಗುಚ್ಛವನ್ನು ನೋಡ್ತಾನೆ, ಫ್ಲವರ್ ಬೊಕೆಯನ್ನು ನೋಡ್ತಾನೆ. ಆ ಹೂಗುಚ್ಛವನ್ನು ನೋಡಿ ಬಹಳ ಸುಂದರವಾಗಿದೆ, ಬಹಳ ಸೊಗಸಾಗಿದೆ ಎಂಬುದಾಗಿ ನೆನೆದು ಆ ಒಂದು ಹೂಗುಚ್ಛವನ್ನು ತಂದು ಮನೆಯಲ್ಲಿ ಇಟ್ಕೊಳ್ತಾನೆ. ಮನೆಯಲ್ಲಿ ಇಟ್ಕೊಂಡಂತಹ ಆ ಸಂದರ್ಭದಲ್ಲಿ ಆ ಟೇಬಲ್ ಮೇಲಿಟ್ಟಿರುವಾಗ ಆ ಟೇಬಲ್ ಮೇಲಿರುವಂತಹ ಪ್ರತಿಯೊಂದೊಂದು ಗಲೀಜನ್ನು ಆತನು ಏನು ಮಾಡ್ತಾನಪ್ಪ ಅಂದರೆ ಕ್ಲೀನ್ ಮಾಡ್ತಾನೆ, ಸ್ವಚ್ಛ ಮಾಡ್ತಾನೆ. ಯಾಕೆ ಅಂತಂದರೆ ಈ ಹೂ ಬಹಳ ಸೊಗಸಾಗಿದೆ, ಈ ಒಂದು ಸೊಗಸಾದಂತಹ ಈ ಹೂವಿನ ಸುತ್ತಲೂ ಕೂಡ ಈ ಒಂದು ಅಸ್ವಚ್ಛತೆ ಇರಬಾರದು ಎಂಬುದಾಗಿ ನೆನೆದು ಸಂಪೂರ್ಣವಾಗಿ ಒರೆಸ್ತಾನೆ. ಅಷ್ಟೇ ಅಲ್ಲ, ತನ್ನ ಮನೆಯನ್ನೆಲ್ಲೂ ಕೂಡ ಆ ಹೂವಿನ ಮುಖಾಂತರ ಆತನು ಏನು ಮಾಡ್ತಾನಪ್ಪ ಅಂತಂದರೆ ಬದಲಾವಣೆ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ತನ್ನಲ್ಲಿರುವಂತಹ ಆ ಸೋಂಬೇರಿತನವನ್ನು ದೂರ ಮಾಡ್ತಾನೆ. ಪ್ರಿಯರೇ, ಯೇಸು ಸ್ವಾಮಿಯವರು ಆ ಹೂ ನನ್ನ ಹೃದಯದಲ್ಲಿ ಇರಬೇಕೆಂದು ಬಯಸ್ತಾ ಇದ್ದಾನೆ, ನಿಮ್ಮ ಹೃದಯದಲ್ಲಿ ಇರಬೇಕೆಂದು ಬಯಸ್ತಾ ಇದ್ದಾನೆ. ನಾವು ಕ್ರಿಸ್ತನಿಗೆ ಸ್ಥಳ ಕೊಟ್ಟಂತಹ ಪಕ್ಷದಲ್ಲಿ ಖಂಡಿತವಾಗಲೂ ನಮ್ಮ ಹೃದಯದಲ್ಲಿ ಮಾರ್ಪಾಟಾಗುತ್ತೆ. ನಮ್ಮ ಹೃದಯದಲ್ಲಿರುವಂತಹ ಪ್ರತಿಯೊಂದು ಅಶುದ್ಧತ್ವವನ್ನು ಯೇಸು ಸ್ವಾಮಿಯವರು ಈ ಹೊತ್ತು ಸ್ವಚ್ಛ ಮಾಡಿ ನಮ್ಮೆಲ್ಲರನ್ನು ಕೂಡ ತನ್ನ ಮಕ್ಕಳಾಗಿ ಸ್ವೀಕಾರ ಮಾಡುವಂಥವರಾಗಿದ್ದಾರೆ. ಆದ್ದರಿಂದ ಈ ಹೊಟ್ಟೆ ಬಾಕತನದಿಂದ ಇಲ್ಲವೇ ಈ ಒಂದು ಸೋಂಬೇರಿತನದಿಂದ ನಾವು ದೂರ ಬಂದು ದೇವರ ಭಯಭಕ್ತಿಯಲ್ಲಿ ಜೀವಿಸೋಣ. ದೇವರು ಸ್ವಲ್ಪ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿ ಸ್ವರೂಪನ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಪಾಪಿಗಳಾದ ನಮ್ಮನ್ನು ಕನಿಕರಿಸಿದ್ದಿ, ವಂದನೆಗಳು ಸ್ವಾಮಿ. ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಕಲಿತಿದ್ದೇವೆ ಕರ್ತನೆ. ವಿಶೇಷವಾಗಿ ನಾವು ಈ ಹೊತ್ತು ಸೋಂಬೇರಿಯ ಕುರಿತಾಗಿ ಕಲಿತಿದ್ದೇವೆ ಸ್ವಾಮಿ. ಆ ಸೋಂಬೇರಿತನವು ನಮ್ಮಲ್ಲಿ ಇರದ ಹಾಗೆ ನೀವೇ ಆಶೀರ್ವಾದ ಮಾಡಿರಿ. ಸೋಂಬೇರಿತನವು ನಮ್ಮನ್ನು ಹಾಳು ಮಾಡುತ್ತದೆ ಎಂಬುದಾಗಿ ನೀವು ತಿಳಿಸಿದ್ದೀರಿ. ಕೋಟ್ಯಾನುಕೋಟಿ ಸ್ತೋತ್ರ ಅಪ್ಪ. ವಿಶೇಷವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ. ನಿನ್ನ ಭಯಭಕ್ತಿಯಲ್ಲಿದ್ದು ನಿನ್ನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.